ಅನೇಕ ಸಾಹಿತಿಗಳು ಪ್ರಸಿದ್ಧ ವಿದ್ವಾಂಸರು ಓಡಾಡಿದ ಮೈಸೂರಿನ ವಿಶ್ವವಿದ್ಯಾನಿಲಯದ ಪುಣ್ಯ ನೆಲ ಇಂದು ಐತಿಹಾಸಿಕ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗುತ್ತಿದೆ. ಇಲ್ಲೇ ನಡೆದಾಡಿದ ವಿಶ್ವಕ್ಕೆ ಪರಿಚಿತರಾದ ಕುವೆಂಪು ಅವರು ಬರೆದ ನಾಡಗೀತೆಗೆ ಇಂದಿಗೆ 100 ವರ್ಷಗಳು ತುಂಬಿವೆ. ಅದನ್ನು ವಿದ್ಯಾರ್ಥಿಗಳೆಲ್ಲರೂ ಸೇರಿಕೊಂಡು ನಾಡಗೀತೆಗೆ 100ರ ಸಂಭ್ರಮ, 1000 ಸ್ವರಗಳ ಸಂಗಮ ಎನ್ನುವ ಕಾರ್ಯಕ್ರಮವನ್ನು ಆಚರಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮದ ಸೊಬಗು ಯಾವ ರೀತಿ ಇದೆ ನೋಡೋಣ ಬನ್ನಿ. ಮೂಡಣದಿಂದ ಬೀಸುತ್ತಿದ್ದ ತಂಗಾಳಿ, ಹೊಂಬಣ್ಣದಿಂದ ಹೊಳೆಯುತ್ತಿದ್ದ ಸೂರ್ಯನ ಕಿರಣಗಳ ಮೆರುಗಿನಲ್ಲಿ 1000 ಕಂಠಗಳಿಂದ ಕುವೆಂಪು ಅವರ ಜಯ ಭಾರತ ಜನನಿಯ ತನುಜಾತೆ ನಾಡಗೀತೆ ಹೊಮ್ಮಿತು. ಕುವೆಂಪು ಬರೆದ ನಾಡಗೀತೆಗೆ 100 ವರ್ಷ ತುಂಬಿದ ಸಂಭ್ರಮವನ್ನು ದಸರಾ ಕವಿಗೋಷ್ಠಿ ಉಪಸಮಿತಿಯು ಮಾನಸ ಗಂಗೋತ್ರಿಯ ಬಯಲು ರಂಗಮಂದಿರದಲ್ಲಿ ಆಯೋಜಿಸಿದ್ದ ನಾಡಗೀತೆಗೆ 100ರ ಸಂಭ್ರಮ 1000 ಸ್ವರಗಳ ಸಂಗಮ ಕಾರ್ಯಕ್ರಮದಲ್ಲಿ ಎಳೆಯ ಮಕ್ಕಳು, ವಿದ್ಯಾರ್ಥಿಗಳು, ಯುವ ಸಮೂಹ, ಹಿರಿಯ ನಾಗರಿಕರು ಧ್ವನಿಯಾಗಿ ಐತಿಹಾಸಿಕ ಗಳಿಗೆಗೆ ಸಾಕ್ಷಿಯಾದರು. ಕುವೆಂಪು ಹೆಸರಿನಡಿ ನಡೆದ ಕಾರ್ಯಕ್ರಮವು 15,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನು ಸೇರಿಸಿತು. ಸಾವಿರಾರು ಜನರ ಮಧ್ಯೆ ಈ ನಾಡಗೀತೆಯನ್ನು ಹಾಡೋದು ತುಂಬ ಹೆಮ್ಮೆಯ ವಿಷಯ. ಇನ್ನೂ ಹೆಚ್ಚಾಗಿ ಹೇಳಬೇಕಂದ್ರೆ ನಾನು ಹುಟ್ಟಿದ್ದು ಕೂಡ ಶಿವಮೊಗ್ಗ ಜಿಲ್ಲೆ. ಅದು ತುಂಬ ಹೆಮ್ಮೆಯನ್ನು ಕೊಡ್ತದೆ. ಇಂಥ ರಾಷ್ಟ್ರಕವಿ ಕುವೆಂಪು ಅವರ ನಾಡಗೀತೆಯನ್ನು ಹೇಳೋದು ಅಂದರೆ ಸಣ್ಣ ವಿಷಯ ಅಲ್ಲ. ಎಲ್ಲರ ಜೊತೆಗೂಡಿ ಒಕ್ಕಲಿನಿಂದ ನಾವು ಇವತ್ತು ಇಲ್ಲಿ ಪಾರ್ಟಿಸಿಪೇಟ್ ಮಾಡಿರೋದು ತುಂಬ ಖುಷಿಯಾಗಿದೆ. ಸಾವಿರಾರು ಕಂಠಗಳ ಮಧ್ಯೆ ನಾವು ಬಂದು ಹಾಡು ಹೇಳಲಿಕ್ಕೆ ತುಂಬ ಖುಷಿ ಆಯಿತು. ಮತ್ತು ಕುವೆಂಪು ಅವರು ಊರಿನಿಂದನೇ ನಾವು ಬಂದಿದ್ದರಿಂದ ತುಂಬ ಹೆಮ್ಮೆ ಇದೆ ನಮಗೆ. ವಿಶ್ವವಿದ್ಯಾಲಯ ವ್ಯಾಪ್ತಿಯ ವಿವಿಧ ಕಾಲೇಜು ವಿದ್ಯಾರ್ಥಿಗಳು ತಂಡೋಪತಂಡವಾಗಿ ವೇದಿಕೆಗೆ ಹರಿಬಂದರು. ಕರ್ನಾಟಕ ಬಾವುಟದ ಕೆಂಪು ಹಳದಿ ಬಣ್ಣದ ಉಡುಗೆ ತೊಟ್ಟ ಯುವಕ ಯುವತಿಯರು ಕನ್ನಡದ ಜಯಘೋಷ ಹಾಕಿದರು. ಕುವೆಂಪುರವರ ನಾಡಗೀತೆಯನ್ನು 100ರ ಸಂಭ್ರಮಾಚರಣೆ ಅಂದ ತಕ್ಷಣ ಯಾರೂ ಇಲ್ಲ ಅನ್ನಲಿಲ್ಲ. ಎಲ್ಲರೂ ಸಹ ನಾವು ಕರ್ಕೊಂಡು ಬರ್ತೀವಿ ಮಕ್ಕಳನ್ನ ಅಂಥೇಳಿ ವಾಲಂಟಿಯರ್ ಆಗಿ ಮೈಸೂರಿನ ನಗರದ ಎಲ್ಲ ಕಾಲೇಜಿನ ಆಡಳಿತ ಮಂಡಳಿ, ಪ್ರಾಂಶುಪಾಲರು, ವಿದ್ಯಾರ್ಥಿಗಳು ಭಾಗವಹಿಸಿದ್ದಾರೆ. ಕುವೆಂಪು ಅವರ ಹೆಸರು ಹೇಳ್ತಿದ್ದಾಗೇ ಈ ಕಾರ್ಯಕ್ರಮಕ್ಕೆ ಸ್ಪಾನ್ಸರ್ ಕೂಡ ಹಾಗೆ ಸುರಿದು ಬಂತು. ನಮಗೆ ಊಟ ತಿಂಡಿ ಆಗಲಿ, ಮಕ್ಕಳಿಗೆ ಸಿಹಿ ಆಗಲಿ, ಕುಡಿಯೋ ನೀರು, ಕಾಫಿ, ತಿಂಡಿ ಯಾರೂ ಕೂಡ ಇಲ್ಲ ಅನ್ನಲಿಲ್ಲ. ಬಹುತೇಕವಾಗಿ ಸ್ಪಾನ್ಸರ್ಶಿಪ್ಪನ್ನು ನೀಡಿ ಕುವೆಂಪುರವರ ಹೆಸರು ಕಾವ್ಯ ಗಂಗೋತ್ರಿ ಅಷ್ಟು ಶಕ್ತಿಯನ್ನು ತುಂಬಿತು ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ರಾಜ್ಯ ಸುಗಮ ಸಂಗೀತ ಪರಿಷತ್ತಿನ ಸದಸ್ಯರು, ನಗರದ ಜಾನಪದ ಗಾಯಕರು, ಹಾಡುಗಾರರ ಸಹಿತ ಸಾವಿರಾರು ಕಂಠಗಳು ಸುಶ್ರಾವ್ಯವಾಗಿ ನಾಡಗೀತೆ ಹಾಡಿದರು. ಸರ್ವ ಜನಾಂಗದ ಶಾಂತಿಯ ತೋಟ ಎಂಬ ಸಾಲುಗಳನ್ನು ಹೇಳುವಾಗ ನೆರೆದಿದ್ದವರಲ್ಲಿ ಭಾವ ರೋಮಾಂಚನ ಉಂಟು ಮಾಡಿತು. ಮೈಸೂರು ಯೂನಿವರ್ಸಿಟಿಯ ಕುಲಪತಿಗಳಾಗಿದ್ದವರು, ಮಹಾರಾಜಾಸ್ ಕಾಲೇಜಿನಲ್ಲಿ ಪ್ರಾಂಶುಪಾಲರಾಗಿದ್ದವರು ಕುವೆಂಪು ಅವರು. ಹಾಗಾಗಿ ಮೈಸೂರು ವಿಶ್ವವಿದ್ಯಾನಿಲಯದಲ್ಲೇ ಮತ್ತು ಮಾನಸ ಗಂಗೋತ್ರಿ ಅಂತ ಹೆಸರಿಟ್ಟಿದ್ದಂತೆಯವರು ಇಲ್ಲೇ ಮಾಡೋಣ ಕವಿಗೋಷ್ಠಿಯ ಉದ್ಘಾಟನೆ ಮತ್ತು ನಾಡಗೀತೆಯ ಒಂದು 100ರ ಸಂಭ್ರಮಾಚರಣೆಯನ್ನು ನಮ್ಮ ಬಯಲು ರಂಗಮಂದಿರದಲ್ಲೇ ಮಾಡೋಣ ಅಂತ ಎಲ್ಲ ಪ್ರಾಂಶುಪಾಲರ ಸಭೆಯನ್ನು ಕರೆದು ಒಂದು ತೀರ್ಮಾನ ಮಾಡ್ಕೊಂಡ್ವಿ. ಮತ್ತು ಎಲ್ಲ ಮೈಸೂರಿನ ನಗರದ ಎಲ್ಲ ಕಾಲೇಜಿನ ಪ್ರಾಂಶುಪಾಲರು ಇದಕ್ಕೆ ಕೈ ಜೋಡಿಸಿ ಈ ಒಂದು ಕಾರ್ಯಕ್ರಮ ಮಾಡೋಣ, ತುಂಬ ಚೆನ್ನಾಗಿದೆ ಅಂತ ಎಲ್ಲರೂ ಒಪ್ಪಿಕೊಂಡು ಈ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ಎಲ್ಲರೂ ಕೈ ಜೋಡಿಸಿದ್ದಾರೆ. ಸುಮಾರು 9,000ದಿಂದ 10,000 ಗಂಟ ಜನಗಳು ಸೇರಿದ್ದಾರೆ ಈ ಫಂಕ್ಷನ್ಗೆ. ಇದು ತುಂಬ ನಮಗೆ ಎಲ್ಲರಿಗೂ ಹೆಮ್ಮೆಯಾದಂಥ ವಿಷಯ. ನನಗೆ ತುಂಬ ಖುಷಿಯಾಗಿದೆ, ತುಂಬ ಖುಷಿ ಅಂದರೆ ಖುಷಿಯಾಗಿದೆ. ಕುವೆಂಪು ನಮ್ಮವರು ಎನ್ನುವ ಆಪ್ತತೆ, ನಾಡಗೀತೆಯ ಗೌರವ, ಕನ್ನಡಿಗನೆಂಬ ಹೆಮ್ಮೆ ಎಲ್ಲರ ಮೊಗದಲ್ಲಿ ನಳನಳಿಸಿತು.
ಕುವೆಂಪು ಅವರೇ ರೂಪ ನೀಡಿದ ವಿಶ್ವವಿದ್ಯಾಲಯದ ಆವರಣವು ಅವರ ಹಾಡನ್ನು ಸಂಭ್ರಮಿಸಿದ ಕ್ಷಣ ಇತಿಹಾಸ ಪುಟದಲ್ಲಿ ಸೇರಿಕೊಂಡಿತು.